ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿಕ್ಕಬಳ್ಳಾಪುರದಲ್ಲಿ ಶುದ್ಧ ಕುಡಿಯುವ ನೀರಿಗಾಗಿ ಪ್ರತಿಭಟನೆ ಆಗಿದೆ. ಚಿಂತಾಮಣಿ ತಾಲೂಕು ಕಚೇರಿಯ ಎದುರು ಅಂಕಾಲಮಡಗು ಭಾಸ್ಕರ ಎಂಬುವರು ಶುದ್ಧ ಕುಡಿಯುವ ನೀರು ನೀಡುವಂತೆ ಆಗ್ರಹಿಸಿ ಮೌನ ಪ್ರತಿಭಟನೆ ನಡೆಸಿದ್ದಾರೆ. ಗಂಗಾಜಲ ತುಂಬಿದ ಬಿಂದಿಗೆಯನ್ನು ಹಿಡಿದು ಪ್ರತಿಭಟನೆಯನ್ನು ನಡೆಸಿದರು. ಹಲವು ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿದ್ದು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಕುರಿತು ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ನಾವಿವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ವಿರುದ್ಧ ಮಾಡ್ತಾ ಇದ್ದೀವಿ. ಮುಖ್ಯ ಉದ್ದೇಶ ಫಂಡಮೆಂಟಲ್ ರೈಟ್ಸ್, ಮಾನವ ಹಕ್ಕುಗಳನ್ನ ಉಲ್ಲಂಘನೆ ಮಾಡ್ತಾ ಇರತಕ್ಕಂಥ ಸರ್ಕಾರ. ಮೊದಲನೇದಾಗಿ ನಮ್ಮ ಶುದ್ಧ ಕುಡಿಯುವ ನೀರನ್ನು ಇವರು ಉದ್ದೇಶಪೂರ್ವಕವಾಗಿ ಬೆಂಗಳೂರಿಂದ ಗಲೀಜು ನೀರನ್ನು ಹರಿಸಿ ನಮ್ಮ ಶುದ್ಧ ಅಂತರ್ಜಲವನ್ನು ಕೆಡಿಸ್ತಕ್ಕಂಥ ಕೆಲಸಗಳನ್ನ ಮುಂದುವರಿಸ್ತಾ ಇದ್ದಾರೆ. ನಾವು ಅನೇಕ ಮನವಿಗಳನ್ನ ಕೊಡ್ತಾ ಇದ್ದೀವಿ. ರೆಪ್ರೆಸೆಂಟೇಷನ್ಸ್, ಪ್ರಾತಿನಿಧ್ಯ ಪತ್ರಗಳನ್ನು ಕರ್ನಾಟಕ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ, ಕನ್ಸರ್ನ್ ಮಿನಿಸ್ಟರ್ಸ್ ಕೊಡ್ತಾ ಇದ್ದೀವಿ, ಬೇರೆ ಈ ಜಲಮಂಡಲಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರಿಗೆ, ಸಣ್ಣ ನೀರಾವರಿ, ದೊಡ್ಡ ನೀರಾವರಿ ಎಲ್ಲರಿಗೂ ಕೂಡ, ಇರಿಗೇಷನ್ ಪ್ರಾಜೆಕ್ಟ್ಸು ಎಲ್ಲರಿಗೂ ಕೂಡ ಕೊಡ್ತಾ ಇದ್ದೀವಿ. ಯಾರೂ ಕೂಡ ಇದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ. ಇವರು ಸುಳ್ಳು ಹೇಳ್ತಾ ಇದ್ದಾರೆ. ಇದು ಒಳ್ಳೆ ನೀರು, ಭೂಮಿಯಲ್ಲಿ ನೈಟ್ರೋಜನ್ ಜಾಸ್ತಿ ಆಗ್ತಾ ಇದೆ, ಆ ಥರ ಸುಳ್ಳು ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಹೇಳಬೇಕು ಅಂತಂದರೆ ನಮಗೆ ಬೇಕಾಗಿರ್ತಕ್ಕಂಥ H2O ಬೆಂಗಳೂರಿಂದ 3ನೇ ಹಂತದ ಶುದ್ಧೀಕರಣ ಮಾಡಿ ಅದರಲ್ಲಿ ಮಿನರಲ್ಸು, ನೈಟ್ರೋಜನ್ನು, ಪ್ರಾಸ್ಪರಸ್ ಏನಾದರೂ ಇರಲಿ ಅದನ್ನು ಅವ್ರು ಸೇಲ್ ಮಾಡಿಕೊಳ್ಳಿ. ನಮಗೆ ಬೇಕಾಗಿರ್ತಕ್ಕಂಥದ್ದು H2O. ಇವತ್ತು ಈ ಗಲೀಜು ನೀರು ಈಗಾಗಲೇ ಚಿಕ್ಕಬಳ್ಳಾಪುರ, ಕೋಲಾರ, ನರಸಾಪುರ, ಮುರುಗಮಲ ಈ ಕಡೆ ಕೆರೆಗಳೆಲ್ಲ ಬಂದು ಆ ಸುತ್ತಮುತ್ತಲೂ ಇರ್ತಕ್ಕಂಥ ಜಾಗದಲ್ಲಿ ರೈತ ಮಕ್ಕಳು, ಬಡವರು ಈಗ ಈ ಕೆರೆಗೆ ಬಿಟ್ಟಿದ್ದಾರೆ. ಅದೇ ಕೆರೆಯಲ್ಲೇ ಗೌರ್ಮೆಂಟ್ ಬೋರ್ ಇದೆ, ಆ ಗೌರ್ಮೆಂಟ್ ನೀರು ಹರಿತಾ ಇದೆ. ನಾವಿವತ್ತು ಕರ್ನಾಟಕ ರಾಜ್ಯ